ಅವಳು ಕೆಳಗೆ ಬಗ್ಗಿದಾಗ ಅವಳ ಸೀರೆ ಸೆರಗು ಜಾರಿತು ಸಂಪೂರ್ಣವಾಗಿ. ಅವಳ ಎದೆ ಚೆನ್ನಾಗಿ ಕಾಣುತ್ತಿತ್ತು. ಅವಳ ಸೊಂಟ ತುಂಬ ಮಾದಕವಾಗಿತ್ತು. ಸ್ವಲ್ಪ ಹೊತ್ತು ನನ್ನ ದೇಹದ ಕೂದಲು ಮೇಲೆ ಎದ್ದು ನನಗೆ ನನ್ನನ್ನು ಕಂಟ್ರೋಲ್ ಮಾಡಿಕೊಳ್ಳಲು ಅವಳನ್ನು ನನ್ನ ಕಡೆ ಎಳೆದ ರಭಸಕ್ಕೆ ಅವಳು ನನ್ನ ಮೈ ಮೇಲೆ ಬಿದ್ದಳು. ಇಬ್ಬರ ಕಣ್ಣುಗಳು ಒಂದಾದವು. ನಿಧಾನವಾಗಿ ತುಟಿಗಳು ಕೂಡ ಒಂದಾದವು. ದೇಹ ಒಂದಾಗಲು ತುಂಬ ಸಮಯ ಬೇಕಾಗಿಲ್ಲ. ಮುಂದೆ ನನ್ನ ಹೆಸರು ಸೂರ್ಯ. ನಾನು ತುಂಬ ಆಗರ್ಭ ಶ್ರೀಮಂತ ಅಪ್ಪ ಅಮ್ಮನ ಒಬ್ಬನೇ ಮಗ. ಅಜ್ಜಿ ತಾತ ಕಟ್ಟಿದ ಕಂಪನಿಗೆ ನಾನೇ ಒಡೆಯ. ನಾನು ಎಂದರೆ ಎಲ್ಲರಿಗೂ ತುಂಬ ಇಷ್ಟ. ಇಷ್ಟಕ್ಕಿಂತ ಜಾಸ್ತಿ ಒಂದು ರೀತಿಯ ರೆಸ್ಪೆಕ್ಟ್ ಜಾಸ್ತಿ. ಏಕೆಂದರೆ ನಾನು ಪ್ರತಿ ಕೆಲಸವನ್ನು ತುಂಬ ಚೆನ್ನಾಗಿ ಸರಿಯಾದ ಸಮಯಕ್ಕೆ ಮಾಡುತ್ತೇನೆ. ಯಾರೂ ಕೂಡ ಆಫೀಸ್ನಲ್ಲಿ ಜೋರಾಗಿ ಮಾತನಾಡುವುದಿಲ್ಲ. ಅಕಸ್ಮಾತ್ ಮಾತನಾಡಿದರೆ ಅವರು ಮನೆಗೆ ಹೋಗುತ್ತಾರೆ. ಪ್ರತಿಯೊಬ್ಬರೂ ನನ್ನನ್ನು ಹಿಟ್ಲರ್ ಅಂತ ಕರೆಯುತ್ತಾರೆ. ನನ್ನ ಬೆನ್ನ ಹಿಂದೆ ಇಂದು ತುಂಬ ಜನರು ಇಂಟರ್ವ್ಯೂಗೆ ಬಂದಿದ್ದರು ನನ್ನ ಸೆಕ್ರೆಟರಿ ಪೋಸ್ಟ್ಗೆ. ಆದರೆ ಒಬ್ಬರೂ ಕೂಡ ನನಗೆ ಇಷ್ಟವಾಗಲಿಲ್ಲ. ಪುನಃ ನನಗೆ ಬೇಸರವಾಯಿತು. ಇದೇ ಸಂದರ್ಭದಲ್ಲಿ ನನ್ನ ಅಪ್ಪ ಕಾಲ್ ಮಾಡಿ, ಅವರ ಊರಿನ ಹುಡುಗಿ ಒಬ್ಬಳು ಬರುತ್ತಾಳೆ, ಅವಳಿಗೆ ಕೆಲಸ ಕೊಡು, ಯಾವುದೇ ಇಂಟರ್ವ್ಯೂ ಮಾಡಬೇಡ. ಅವರು ನನಗೆ ಗೊತ್ತಿರುವ ಜನ, ತುಂಬ ಒಳ್ಳೆಯವರು. ಈ ಸಮಯದಲ್ಲಿ ನಾನು ಸಹಾಯ ಮಾಡಬೇಕು ಅವರಿಗೆ. ಅವರು ತುಂಬ ಕಷ್ಟದಲ್ಲಿದ್ದಾರೆ. ಅಪ್ಪನ ಮಾತು ನನಗೆ ಇಷ್ಟವಾಗಲಿಲ್ಲ. ಇಂಟರ್ವ್ಯೂ ಮಾಡದೆ ನಮ್ಮ ಕಂಪನಿಗೆ ಆ ರೀತಿ ಯಾರನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಅಂತ ಹೇಳಿದೆ. ಆಗ ಅಪ್ಪ, ನಾನು ನಿನ್ನ ಅಪ್ಪ, ನನಗೆ ಮನುಷ್ಯರು ಹೇಗೆ ಅಂತ ತಿಳಿಯುತ್ತದೆ. ನೀನು ಇಂಟರ್ವ್ಯೂ ಮಾಡಿದರೂ ಕೂಡ ಆ ಹುಡುಗಿ ನಿನ್ನ ಇಂಟರ್ವ್ಯೂವನ್ನು ಚೆನ್ನಾಗಿ ಪಾಸ್ ಆಗುತ್ತಾಳೆ, ಅದಕ್ಕಾಗಿ ಇಲ್ಲ ಅಂತ ಹೇಳಿದ್ದು ಅಷ್ಟೇ ಹೊರತು ಅವಳೇನು ದಡ್ಡಿಯಲ್ಲ. ಓಕೆ ಅಂತ ಹೇಳಿ ಫೋನ್ ಕಟ್ ಮಾಡಿದ್ದೆ. ಅಪ್ಪ ಹೇಳಿದ ಹುಡುಗಿ ಬಂದಳು. ಅವಳನ್ನು ನೋಡಿದ ತಕ್ಷಣ ನೋಡುತ್ತಲೇ ಇರಬೇಕು ಅಂತ ಅನಿಸಿತು. ಆದರೂ ಕೂಡ ನನಗೆ ನನ್ನ ಹೀಗೋ ಹರ್ಟ್ ಆಯಿತು. ಸಾಮಾನ್ಯ ಹುಡುಗಿಯನ್ನು ಇಷ್ಟೊಂದು ನೋಡುವುದು ಸರಿಯಲ್ಲ ಅಂತ ಇಂಟರ್ವ್ಯೂ ಅನ್ನು ಮಾಡಿದೆ. ಎಲ್ಲದಕ್ಕೂ ಸರಿಯಾಗಿ ಉತ್ತರ ಕೊಟ್ಟಳು. ಯಾವುದೋ ಒಂದು ಹಳೆಯ ಚೂಡಿದಾರನ್ನು ಹಾಕಿದ್ದಳು. ಕಣ್ಣಿನಲ್ಲಿ ಭಯ, ಮುಖದಲ್ಲಿ ಅಸಹಾಯಕತೆ ಎದ್ದು ಕಾಣುತ್ತಿತ್ತು. ಅವಳಿಗೆ ಕೆಲಸ ಕೊಡಲೇಬೇಕಿತ್ತು. ಅವಳು ತುಂಬ ಚೆನ್ನಾಗಿ ಇಂಟರ್ವ್ಯೂವನ್ನು ಅಟೆಂಡ್ ಮಾಡಿದ್ದಳು. ನನಗೆ ಜಾಸ್ತಿ ಸಮಸ್ಯೆ ಹುಡುಗಿಯರಿಂದ. ಅವರನ್ನು ನೋಡಿದರೆ ಸ್ವಲ್ಪ ವೀಕ್ ಆಗುತ್ತೇನೆ. ಆದ್ದರಿಂದ ರಫ್ ಆಗಿ ಮಾತನಾಡುವೆ. ಹುಡುಗಿಗೆ ನನ್ನ ಸೆಕ್ರೆಟರಿ ಪೋಸ್ಟನ್ನು ಕೊಟ್ಟೆ. ಅದಕ್ಕೆ ಬೇಕಾದ ಎಲ್ಲ ಕೇಪಬಿಲಿಟಿ ಇತ್ತು. ಮೊದಮೊದಲು ಭಯದಿಂದ ಇರುತ್ತಿದ್ದವಳು ದಿನಗಳು ಕಳೆದಂತೆ ಸ್ವಲ್ಪ ಆ ಭಯ ಕಡಿಮೆ ಆಯಿತು. ಒಳ್ಳೆಯ ಸಂಬಳ ಚೆನ್ನಾಗಿ ಬರುತ್ತಿದ್ದರಿಂದ ಸೆಲ್ಫ್ ರೆಸ್ಪೆಕ್ಟ್ ಜಾಸ್ತಿ ಆಯ್ತೇನೋ ಅಂತ ಅನಿಸುತ್ತದೆ. ನನಗೆ ಅವಳನ್ನು ಅಲ್ಲಲ್ಲೇ ಬೈಯಬೇಕು ಅಂತ ಅನಿಸುತ್ತಿತ್ತು. ಆದರೆ ಆದಷ್ಟು ಅವಳು ತಪ್ಪುಗಳನ್ನು ಮಾಡುತ್ತಿರಲಿಲ್ಲ. ಎಲ್ಲ ವಿಷಯಗಳಲ್ಲೂ ಪರ್ಫೆಕ್ಟ್ ಆಗಿ ಇರುತ್ತಿದ್ದಳು. ಇಂದು ಬೆಳಿಗ್ಗೆ ಬಹಳ ಬೇಗ ಆಫೀಸ್ಗೆ ಬಂದೆ. ನನಗೆ ತುಂಬ ಕೆಲಸವಿತ್ತು. ಅವಳನ್ನು ಕೂಡ ಬರಲು ಹೇಳಿದೆ. ಅವಳು ನನ್ನನ್ನು ನೋಟಿಸ್ ಮಾಡಿಲ್ಲ. ಬದಲಿಗೆ ಅವಳ ಜನರಲ್ ಮ್ಯಾನೇಜರ್ ಜೊತೆ ತುಂಬ ನಗುತ್ತಾ ಜೋರಾಗಿ ಮಾತನಾಡುತ್ತಿದ್ದಳು. ನನಗೆ ಅದು ಇಷ್ಟವಾಗುತ್ತಿರಲಿಲ್ಲ. ಅವಳನ್ನು ಆಫೀಸ್ಗೆ ಕರೆದು ನನ್ನ ಪಕ್ಕ ಕುಳಿತುಕೊಂಡು ಮಾಡುವಂತಹ ಕೆಲಸ ಕೊಟ್ಟೆ. ಅವಳಿಗೆ ಆಪ್ಷನ್ ಇರಲಿಲ್ಲ. ಅವಳು ಯಾರ ಜೊತೆಯಾದರೂ ಮಾತನಾಡಿದರೆ ನನಗೆ ತುಂಬ ಹಿಂಸೆ ಆಗುತ್ತಿತ್ತು. ಅವಳಿಗೆ ಅಲ್ಲಿಂದ ಎದ್ದು ಹೋಗಬೇಕು ಅಂತ ಅನಿಸುತ್ತಿತ್ತು. ನನ್ನ ಜೊತೆ ತುಂಬ ಸಮಯ ಕುಳಿತುಕೊಂಡು ಅವಳ ಕೈಯಲ್ಲಿ ಕೆಲಸ ಮಾಡಲು ಸಾಧ್ಯವಿಲ್ಲ. ಆದರೆ ನನಗೆ ಅವಳನ್ನು ನೋಡುತ್ತಲೇ ಇರಬೇಕು ಅಂತ ಅನಿಸುತ್ತದೆ. ಪ್ರತಿಯೊಂದು ನಿಮಿಷಕ್ಕೂ, ಪ್ರತಿಯೊಂದು ವಿಷಯಕ್ಕೂ ನಾನು ಅವಳಿಗೆ ಬೈಯುತ್ತೇನೆ. ಆದರೂ ಕೂಡ ಅವಳು ನನ್ನ ಕಣ್ಣ ಮುಂದೆ ಇರಬೇಕು ಅಂತ ಅನಿಸುತ್ತದೆ. ನನಗೆ ಬ್ಲ್ಯಾಕ್ ಕಾಫಿ ಬೇಕು ಅಂತ ಹೇಳಿದ್ದೆ. ಅದನ್ನು ಅವಳು ತಂದುಕೊಟ್ಟಳು ನನ್ನ ಕೈಗೆ. ಅವಳ ಕೈ ಟಚ್ ಆದಾಗ ಮೈ ಇನ್ನೂ ರೋಮಾಂಚನವಾಯಿತು. ಇದೇ ಮೊದಲ ಬಾರಿ. ಬಿಸ್ನೆಸ್ ಟ್ರಿಪ್ ಇತ್ತು. ಅದಕ್ಕೆ ನಾನು, ನಮ್ಮ ಮ್ಯಾನೇಜರ್ ಮತ್ತು ನನ್ನ ಸೆಕ್ರೆಟರಿ ಕಾವ್ಯ ಮೂವರು ಹೋಗುವುದು. ಆದರೆ ನಾನು ನನ್ನ ಮ್ಯಾನೇಜರ್ ಟ್ರಿಪ್ಗೆ ಬರುವುದನ್ನು ತಪ್ಪಿಸಿದೆ. ಟಿಕೆಟನ್ನು ಕ್ಯಾನ್ಸಲ್ ಮಾಡಿಸಿದೆ. ಅವನಿಗೆ ಅರ್ಥವಾಯಿತು ನಾನು ಎಲ್ಲ ಮಾಡುತ್ತಿರುವುದು ಅಂತ. ಬಾಸ್ಗೆ ಬೇಡ ಅಂದರೆ ನಾನು ಏನು ಮಾಡಲು ಸಾಧ್ಯ ಅಂತ ಹಿಂದೆ ಸರಿದ.
ಆದರೂ ಕೂಡ ಅವನ ಮುಖದಲ್ಲಿ ಇದ್ದ ಬೇಸರ ನನಗೆ ಅರ್ಥವಾಯಿತು. ಅದಕ್ಕಿಂತ ಹೆಚ್ಚಿಗೆ ಇವಳು ತುಂಬ ಡಿಸ್ಟರ್ಬ್ ಆಗಿದ್ದಳು. ಇಬ್ಬರು ಡೇಟ್ ಮಾಡುತ್ತಿದ್ದಾರೆ ಅಂತ ಅನಿಸುತ್ತದೆ. ಆದರೆ ನನ್ನ ಮನಸ್ಸು ಅವರಿಬ್ಬರನ್ನು ಒಂದಾಗಲು ಬಿಡುತ್ತಿಲ್ಲ. ನಾನು ಪ್ರತಿದಿನವೂ ಏನಾದರೂ ಹೊಸ ಹೊಸ ಪ್ಲ್ಯಾನ್ ಮಾಡುತ್ತಿರುತ್ತೇನೆ ಅವರಿಬ್ಬರನ್ನು ದೂರ ಇಡಲು. ಮ್ಯಾನೇಜರನ್ನು ಕೆಲಸದಿಂದ ತೆಗೆದುಹಾಕೋಣ ಅಂದರೆ ಅವನು ನಮ್ಮ ಕಂಪನಿ ಶುರುವಾದ ದಿನದಿಂದಲೂ ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದಾನೆ. ಅವನು ಒಂದು ಪಿಲ್ಲರ್. ನಮ್ಮ ಕಂಪನಿಯ ಎಲ್ಲ ರಹಸ್ಯಗಳು ಕೂಡ ತಿಳಿದಿದೆ. ಬೇರೆ ಕಂಪನಿಗೆ ಕಳಿಸಿದರೆ ಕಷ್ಟವಾಗುತ್ತದೆ. ಈ ವಿಷಯಗಳನ್ನು ತಿಳಿದು ಅವನನ್ನು ಸಹಿಸಿಕೊಂಡಿದ್ದೇನೆ. ರಮ್ಯಾ ತುಂಬ ಸೈಲೆಂಟ್. ತುಂಬ ಮಾತನಾಡಿಸಿದರೂ ಕೂಡ ಅವಳು ಮಾತನಾಡುವುದಿಲ್ಲ. ಆದರೆ ಜನರಲ್ ಮ್ಯಾನೇಜರ್ ಜೊತೆ ಯಾವಾಗಲೂ ನಗುತ್ತಾ ಜೋರಾಗಿ ಮಾತನಾಡುತ್ತಿರುತ್ತಾಳೆ. ನನ್ನ ಜೊತೆ ಮಾತ್ರ ಹೇಗೆ ಹೀಗೆ? ನಾನು ಕೂಡ ಅವಳ ಜೊತೆ ಸಾಫ್ಟ್ ಕಾರ್ನರ್ ತೋರಿ ತುಂಬ ಸಾಫ್ಟಾಗಿ ಮಾತನಾಡಲು ಪ್ರಯತ್ನಿಸಿದೆ. ಅವಳು ನನ್ನ ಮಾತುಗಳಿಗೆ ಎಷ್ಟು ಪ್ರಶ್ನಿಸಿದರೆ ಅಷ್ಟಕ್ಕೆ ಮಾತ್ರ ಉತ್ತರಿಸುತ್ತಿದ್ದಳು. ನನಗೆ ತುಂಬ ಬೇಸರವಾಗುತ್ತಿತ್ತು. ಇಬ್ಬರು ಊಟಿಗೆ ಹೋಗಿದ್ದು ಮೀಟಿಂಗ್ಗೆ. ಅಲ್ಲಿಯ ವೆದರ್ ಬೇರೆ. ಏನೇನೋ ಅವಳ ಜೊತೆ ಮಾಡಬೇಕು ಅಂತ ಅನಿಸುತ್ತಿತ್ತು. ಇದೇ ಮೊದಲ ಬಾರಿ ನನಗೆ ಈ ರೀತಿಯ ಭಾವನೆಗಳು ಒಂದು ಹುಡುಗಿಯ ಮೇಲೆ ಬರುತ್ತಿರುವುದು. ಅಪ್ಪ ಹೇಳಿದರು ಅವಳಿಗೆ ಕೆಲಸ ಕೊಡು ಅಂತ. ಹೇಳಿದಾಗ ನಾನು ಅದಕ್ಕೆ ಆ ಕೇಪಬಿಲಿಟಿ ಇದ್ದರೆ ಮಾತ್ರ ಕೊಡುವುದು ಅಂದಾಗ ಅವಳಿಗೆ ಎಲ್ಲ ಕೇಪಬಿಲಿಟಿ ಇದೆ. ಅವಳನ್ನು ನೋಡಿದ ತಕ್ಷಣ ನಿನಗೆ ಪ್ರೀತಿ ಆಗುವುದಂತೂ ಸತ್ಯ ಅಂದರು. ನಾನು ಕೋಪದಿಂದ ಫೋನ್ ಕಟ್ ಮಾಡಿದ್ದೆ. ಈಗ ಅದು ಸತ್ಯ ಅಂತ ಅನಿಸುತ್ತದೆ. ಯಾವ ಹುಡುಗಿಯೋ ಮೇಲೂ ಇಲ್ಲದ ಒಂದು ಸೆಳೆತ ನನಗೆ ಇವಳ ಮೇಲೆ ಇತ್ತು. ಅವಳ ಕೈ ಸ್ವಲ್ಪ ಟಚ್ ಆದರೂ ಸಾಕು, ಮಧುರವಾದ ಭಾವನೆ ನನಗೆ ಅವಳ ಮೇಲೆ ಬರುತ್ತಿತ್ತು. ಅವಳು ಯಾರಾದರೂ ಹುಡುಗರ ಜೊತೆ ಮಾತನಾಡಿದರೂ ನನಗೆ ಇಂದು ಮೀಟಿಂಗ್ನಲ್ಲಿ ಫಾರಿನ್ ಡೆಲಿಗೇಟ್ಸ್ ಜೊತೆ ತುಂಬ ಜೋರಾಗಿ ನಗುತ್ತಾ ಅವರಿಗೆ ಕಂಫರ್ಟ್ ಕೊಡುವ ರೀತಿ ಇದ್ದಳು. ನನಗೆ ಅದು ಇಷ್ಟವಾಗಲಿಲ್ಲ. ಅವಳ ಜೊತೆ ತುಂಬ ಖಾರವಾಗಿ ಮಾತನಾಡಿದೆ. ಅವಳು ಸೈಲೆಂಟಾಗಿ ಸುಮ್ಮನಾದಳು. ಇದು ಮೊದಲ ಬಾರಿ ಅಲ್ಲ, ಪ್ರತಿ ಬಾರಿಯೂ ಕೂಡ ಇದೇ ರೀತಿ ಆಗುತ್ತಿತ್ತು. ಯಾವುದಾದರೂ ಮೀಟಿಂಗಲ್ಲಿ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗುತ್ತಿದ್ದಾಳೆ ಅಂತ ನನಗೆ ತಿಳಿದಿದ್ದರೆ ಅಲ್ಲೇ ಕಟ್ ಆಫ್ ಮಾಡುತ್ತಿದ್ದೆ. ಏಕೆಂದರೆ ಅವಳು ನಾನು ಹೇಳಿದ ಹಾಗೆ ಕೇಳಬೇಕು, ನನ್ನ ಜೊತೆ ಮಾತ್ರ ಇರಬೇಕು. ಕಂಪನಿಯ ಇಂಪ್ರೂವ್ಮೆಂಟ್ಗಾಗಿ ಅವಳನ್ನು ಯೂಸ್ ಮಾಡಿಕೊಳ್ಳುವುದು ನನಗೆ ಇಷ್ಟವಿಲ್ಲ. ಇಂದು ಬೆಳಗಿನ ಜಾವದ ಕನಸಿನಲ್ಲಿ ನಾವಿಬ್ಬರು ಮದುವೆ ಆಗಿದ್ದು ಸಡನ್ನಾಗಿ ನನಗೆ ಎಚ್ಚರವಾಯಿತು. ಇಲ್ಲಿಯವರೆಗೂ ನನಗೆ ಅವಳ ಮೇಲೆ ಇದ್ದಿದ್ದು ಪ್ರೀತಿಯ ಅಥವಾ ಬೇರೆ ಇನ್ನೇನು ಅಂತ ತಿಳಿಯುತ್ತಿರಲಿಲ್ಲ. ಆದರೆ ಈಗ ಅನಿಸಿತು, ಹೇಗಿದ್ದರೂ ನಾನು ಬ್ಯಾಚುಲರ್, ಮದುವೆ ಆದರೆ ಚೆನ್ನಾಗಿರುತ್ತದೆ ಅಂತ. ಅವಳು ಒಪ್ಪಬೇಕಲ್ಲ. ಜನರಲ್ ಮ್ಯಾನೇಜರ್ ಜೊತೆ ಡೇಟ್ ಮಾಡುತ್ತಿದ್ದಾಳೆ. ಇದು ಸಹಜ, ಡೇಟ್ ಮಾಡುವುದು ಈಗಿನ ಕಾಲದಲ್ಲಿ. ಅಷ್ಟು ಸುಂದರವಾಗಿರುವ ಅವಳು ಅಂತ ಯೋಚಿಸುತ್ತಿರಬೇಕಾದರೆ ಅವಳ ಕಾಲ್ ಬಂತು. ಸರ್, ನಿಮ್ಮನ್ನು ಕೇಳಿಕೊಂಡು ಯಾರೋ ಬಂದಿದ್ದಾರೆ ಅಂತ ರೆಸಾರ್ಟ್ನ ಹಾಲಿಗೆ ಕರೆದಳು. ನಾನು ಹೋಗೋದಕ್ಕಿಂತ ಮುಂಚೆ ಅವರ ಜೊತೆ ತುಂಬ ಕಂಫರ್ಟ್ ಆಗಿ ಮಾತನಾಡುತ್ತಿದ್ದಾಳೆ. ಅವರು ನಮ್ಮ ಕಂಪನಿಗೆ ಹೊಸ ಇನ್ವೆಸ್ಟರ್ ಅಂತ. ಅವರನ್ನು ತುಂಬ ಚೆನ್ನಾಗಿ ಮೋಟಿವೇಟ್ ಮಾಡಿದ್ದಾಳೆ ನಮ್ಮ ಕಂಪನಿಗೆ ಇನ್ವೆಸ್ಟ್ ಮಾಡಲು. ನನಗೆ ಅವಳ ಮೇಲೆ ಪ್ರೌಡ್ ಫೀಲ್ ಆಯಿತು. ಬಂದ 3 ತಿಂಗಳಿಗೆ ಕಂಪನಿಯ ಎಲ್ಲ ಕೆಲಸವನ್ನು ಚೆನ್ನಾಗಿ ಕಲಿತಿದ್ದಾಳೆ ಅಂತ. ನಾನು ಅವಳಿಗೆ ಥ್ಯಾಂಕ್ಸ್ ಹೇಳಿದೆ. ಜೀವನದಲ್ಲಿ ಮೊದಲ ಬಾರಿ ಒಬ್ಬರಿಗೆ ಥ್ಯಾಂಕ್ಸ್ ಹೇಳಿದ್ದು. ಅವಳು ಬಿಟ್ಟ ಕಣ್ಣು ಬಿಟ್ಟಂತೆ ನೋಡುತ್ತಿದ್ದಳು, ಯಾವುದೇ ರೆಸ್ಪಾಂಡ್ ಮಾಡದೆ. ಅವಳಿಗೂ ಕೂಡ ಅರ್ಥವಾಗಿರಬೇಕು. ಸ್ವಲ್ಪ ಮಾತನಾಡಬೇಕು, ರೂಮಿಗೆ ಬಾ ಅಂತ ಕರೆದೆ. ನಿಜವಾಗಲೂ ಯಾವುದೋ ಪ್ರಾಜೆಕ್ಟ್ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು. ಡಿಸ್ಕಸ್ ಆದ ನಂತರ ಊಟದ ಸಮಯವಾಗಿತ್ತು. ಊಟವನ್ನು ಇಂದು ಇಬ್ಬರು ಇದೇ ರೂಮಿನಲ್ಲಿ ಮಾಡೋಣ. ಇಲ್ಲಿಗೆ ಆರ್ಡರ್ ಮಾಡುತ್ತೇನೆ, ನೀನು ಏನು ತಿನ್ನುತ್ತೀಯಾ ಅಂತ ಕೇಳಿದೆ. ನೀವು ಏನು ಆರ್ಡರ್ ಮಾಡಿದರೂ ತಿನ್ನುತ್ತೇನೆ ಸರ್, ನನಗೆ ಊಟದಲ್ಲಿ ಭೇದವಿಲ್ಲ ಅಂತ ಹೇಳಿದಳು. ಊಟ ಬಂದ ತಕ್ಷಣ ಒಂದೇ ಟೇಬಲ್ ಮೇಲೆ ಕುಳಿತುಕೊಂಡು ಇಬ್ಬರು ಊಟ ಮಾಡಿದೆವು. ಅವಳಿಗೆ ತುಂಬ ಮುಜುಗರವಾಗುತ್ತಿತ್ತು ನನ್ನ ಜೊತೆ ಕುಳಿತುಕೊಂಡು ಊಟ ಮಾಡುವುದು. ನನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡು, ನಾಳೆ ಊರಿಗೆ ಹೋಗಬೇಕು ಅಂತ ಹೇಳಿದೆ. ಆಗ ಅವಳು ಅದರ ಕೆಲಸದಲ್ಲಿ ನಿರತಳಾದಳು.
ನನ್ನ ಫೈಲ್ನಲ್ಲಿ ಇದ್ದ ಪೇಪರ್ ಒಂದು ಕೆಳಗೆ ಬಿತ್ತು. ಅದನ್ನು ಎತ್ತಿಡಲು ಕೆಳಗೆ ಬಗ್ಗಿದಳು. ಅವಳ ಸೀರೆಯ ಸೆರಗು ಕೆಳಗೆ ಜಾರಿತು. ಅವಳ ಎದೆ ತುಂಬ ಮಾದಕವಾಗಿ ಕಾಣುತ್ತಿತ್ತು. ಸ್ವಲ್ಪ ಹೊರಗೆ ಕಾಣಿಸುತ್ತಿತ್ತು, ಸ್ವಲ್ಪ ಒಳಗೆ. ಅವಳ ಸೊಂಟ ತುಂಬ ಸಪೂರವಾಗಿದೆ. ಅವಳ ಈ ಮೈಮಾಟವನ್ನು ನೋಡಿ ನನ್ನ ಕೈಯಲ್ಲಿ ತಡೆದುಕೊಳ್ಳಲು ಸಾಧ್ಯವಾಗಿಲ್ಲ. ನನ್ನನ್ನು ನಾನು ಕಂಟ್ರೋಲ್ ಮಾಡಲು ನನ್ನ ಎದೆ ಬಡಿತ ಜಾಸ್ತಿ ಆಯಿತು. ಮೈಕೈ ಎಲ್ಲ ಕೂದಲುಗಳು ಎದ್ದು ನಿಂತವು. ಮೈ ರೋಮಾಂಚನವಾಯಿತು. ಸಡನ್ನಾಗಿ ಅವಳು ತನ್ನ ಸೀರೆಯ ಸೆರಗನ್ನು ಸರಿ ಮಾಡಿಕೊಳ್ಳುತ್ತಿದ್ದಳು. ಮೇಲೆ ಹಾಕಿಕೊಳ್ಳುವ ಪ್ರಯತ್ನದಲ್ಲಿ ಇದ್ದಳು. ನಾನು ಅವಳ ಕೈಯಲ್ಲಿದ್ದ ಅವಳ ಸೆರಗನ್ನು ಮತ್ತು ಸೀರೆಯನ್ನು ಹಿಡಿದುಕೊಂಡು ಕೆಳಗೆ ಹಾಕಿದೆ. ಅವಳು ಆಶ್ಚರ್ಯವಾಗಿ ಭಯದಿಂದ ನನ್ನನ್ನೇ ನೋಡುತ್ತಿದ್ದಳು. ನಂತರ ಅವಳನ್ನು ನಿಧಾನವಾಗಿ ಎತ್ತಿಕೊಂಡು ಹಾಸಿಗೆ ಮೇಲೆ ಮಲಗಿಸಿದೆ. ನಗುತ್ತಾ ಅವಳ ಹಣೆಯ ಮೇಲೆ ಮುತ್ತು ಕೊಟ್ಟೆ. ಅವಳು ಪ್ರತಿಭಟಿಸಿದಳು. ನಂತರ ಅವಳ 2 ಕೈಗಳನ್ನು ನನ್ನ ಕೈಗಳಲ್ಲಿ ಗಟ್ಟಿಯಾಗಿ ಹಿಡಿದುಕೊಂಡು ಅವಳ ತುಟಿಗಳಿಗೆ ಮುತ್ತನ್ನು ಕೊಟ್ಟೆ. ಅವಳು ಇನ್ನೂ ಕೂಡ ದೂರ ಸರಿಯಲು ಪ್ರಯತ್ನಿಸಿದಳು. ನನ್ನ ಹಿಡಿತವನ್ನು ಅವಳ ಮೇಲೆ ಭದ್ರವಾಗಿಸಿದೆ. ಅವಳ ಗುಲಾಬಿ ತುಟಿಗಳಿಗೆ ನಿರಂತರವಾಗಿ ಮುತ್ತುಗಳನ್ನು ಕೊಟ್ಟೆ. ಮೊದಲು ಪ್ರತಿಭಟಿಸಿದರು, ಆನಂತರ ಅವಳು ಕೂಡ ಸ್ಪಂದಿಸಿದಳು. ಸ್ವಲ್ಪ ಹೊತ್ತಿಗೆ ಇಬ್ಬರ ದೇಹಗಳು ಒಂದಾದವು. ಅದಕ್ಕೆ ತುಂಬ ಕಷ್ಟ ಬೇಕಾಗಿಲ್ಲ. ಮೊದಮೊದಲು ಅವಳು ನನ್ನನ್ನು ದೂರ ತಳ್ಳಲು ತುಂಬ ಕಷ್ಟಪಡುತ್ತಿದ್ದಳು, ಅವಳ ಶಕ್ತಿಯ ಎಲ್ಲವನ್ನೂ ಹಾಕಿ. ಆದರೆ ನನ್ನ ಮೈ ಬಿಸಿಗೆ ಅವಳು ಕೂಡ ಕರಗಿದಳು. ಇದೇ ಮೊದಲ ಬಾರಿ ಒಂದು ಹುಡುಗಿಯ ಜೊತೆ ಬೆಡ್ ಶೇರ್ ಮಾಡಿಕೊಳ್ಳುತ್ತಿರುವುದು. ಯಾರನ್ನು ನೋಡಿದರೆ ನನಗೆ ಇಷ್ಟವಾಗುತ್ತಿರಲಿಲ್ಲ. ಅವರು ಎಷ್ಟು ಸುಂದರವಾಗಿದ್ದರು, ಎಷ್ಟು ಮಾದಕವಾಗಿದ್ದರು, ಎಷ್ಟೊಂದು ಶ್ರೀಮಂತರಾಗಿದ್ದರು. ಏನೂ ಇಲ್ಲದ ಈ ಹಳ್ಳಿಯ ಹುಡುಗಿಯ ಮೇಲೆ ನನಗೆ ಪ್ರೀತಿ ಶುರುವಾಗಿದ್ದು ಅವಳನ್ನು ನೋಡಿದ ದಿನದಿಂದ. ಅದನ್ನು ಮನಸ್ಸಿನಿಂದ ತೆಗೆದುಹಾಕಬೇಕು. ಬೆಳಿಗ್ಗೆ ಎಚ್ಚರವಾದಾಗ ಇಬ್ಬರೂ ಸಂಪೂರ್ಣವಾಗಿ ಬೆತ್ತಲಾಗಿ ಒಬ್ಬರಿಗೆ ಒಬ್ಬರು ಅಂಟಿಕೊಂಡು ಮಲಗಿದ್ದು ಇದು ನನ್ನ ಬದುಕಿನಲ್ಲಿ ಒಂದು ಅದ್ಭುತವಾದ ಸಮಯ ಅಂತ ಅನಿಸಿತು. ಒಂದು ಹುಡುಗಿಯಿಂದ ನನಗೆ ಈ ರೀತಿಯ ಸುಖ ಸಿಗುತ್ತದೆ ಅಂತ ಅಂದುಕೊಂಡಿರಲಿಲ್ಲ. ಅವಳು ನಿಧಾನವಾಗಿ ಕಣ್ಣು ಬಿಟ್ಟಳು. ನನ್ನ ಜೊತೆ ಇದ್ದಿದ್ದನ್ನು ನೆನೆದು ಶಾಕ್ ಆಗಿ ಮೇಲೆದ್ದು ತನ್ನ ಬಟ್ಟೆಗಳನ್ನು ಸರಿ ಮಾಡಿಕೊಂಡು, ಸರ್, ರಾತ್ರಿ ಏನು ಮಾಡಿದಿರಿ ಅಂತ ಜೋರಾಗಿ ಅಳಲು ಶುರು ಮಾಡಿದಳು. ಸ್ವಲ್ಪ ಹೊತ್ತಿಗೆ ಸುಧಾರಿಸಿಕೊಂಡು, ನಿಮ್ಮನ್ನು ನಂಬಿ ನಾನು ಟ್ರಿಪ್ಗೆ ಬಂದಿದ್ದು ಈ ರೀತಿ ನನ್ನನ್ನು ಬಳಸಿಕೊಳ್ಳಲಿ ಅಂತ ಅಲ್ಲ. ಇದು ನನ್ನ ಕತೆ. ನಾನು ಇಲ್ಲಿ ಇನ್ನೂ ಕೆಲಸ ಮಾಡುವುದಿಲ್ಲ. ಊರಿಗೆ ಹೊರಟು ಹೋಗುತ್ತೇನೆ. ನಿಮ್ಮಂತಹ ಶ್ರೀಮಂತರು ನಮ್ಮಂತಹ ಬಡವರ ಮನೆಯ ಹೆಣ್ಣು ಮಕ್ಕಳನ್ನು ಬಳಸಿಕೊಳ್ಳುತ್ತೀರಾ ಅಲ್ಲವೇ ಅಂತ ಬಾಯಿಗೆ ಬಂದಂತೆ ಮಾತನಾಡುತ್ತಿದ್ದಳು. ಇದೇ ಮೊದಲ ಬಾರಿ ಅವಳು ಇಷ್ಟೊಂದು ಮಾತನಾಡಿದ್ದನ್ನು ನಾನು ಕೇಳಿಸಿಕೊಂಡಿದ್ದು. ಅವಳು ತುಂಬ ಪ್ಯಾನಿಕ್ ಆಗಿದ್ದಳು. ನಾನು ಅವಳನ್ನು ಸಮಾಧಾನ ಮಾಡಲಿಲ್ಲ. ಅವಳು ತನ್ನ ಲಗೇಜ್ನೆಲ್ಲ ಪ್ಯಾಕ್ ಮಾಡುತ್ತಿದ್ದಳು. ಅಳುತ್ತಾ ಪ್ಯಾಕ್ ಮಾಡುವ ಸಮಯದಲ್ಲಿ ನನ್ನನ್ನು ಬೈಯುತ್ತಲೇ ಇದ್ದಳು. ನಾನು ಅವಳನ್ನು ಹಿಂದೆಯಿಂದ ಹೋಗಿ ಗಟ್ಟಿಯಾಗಿ ತಬ್ಬಿಕೊಂಡೆ. ಅವಳ ಕತ್ತುಗಳಿಗೆ ಮುತ್ತನ್ನು ಕೊಟ್ಟೆ. ಅವಳು ನನ್ನನ್ನು ದೂರ ತಳ್ಳಲು ಪ್ರಯತ್ನಿಸಿದಳು, ಆದರೆ ಆಗಲಿಲ್ಲ. ಪುನಃ ಅವಳ ತುಟಿಗೆ ಮುತ್ತನ್ನು ಕೊಟ್ಟೆ. ಇಬ್ಬರ ಕಣ್ಣುಗಳು ಒಂದಾದವು. ಸ್ವಲ್ಪ ಹೊತ್ತು ಅದೇ ರೀತಿ ನೋಡುತ್ತಿದ್ದೆವು. ಆಗ ಅವಳನ್ನು ಕೇಳಿದೆ, ನಿಜವಾಗಲೂ ಹೇಳು, ನಿನಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ಲವೇ ಅಂತ? ಫೀಲಿಂಗ್ಸ್ ಬೇರೆ, ಬೆಡ್ ಶೇರ್ ಮಾಡಿಕೊಳ್ಳುವುದು ಮದುವೆಗಿಂತ ಮುಂಚೆ ಬೇರೆ. ನಿಮ್ಮಂಥ ಶ್ರೀಮಂತರು ನಮ್ಮಂಥ ಬಡವರನ್ನು ಮದುವೆ ಆಗುತ್ತೀರಾ? ನಿಮಗೆ ಈ ರೀತಿಯ ವಿಷಯಕ್ಕೆ ತುಂಬ ಜನ ಹುಡುಗಿಯರು ಇರುತ್ತಾರೆ. ನಾವು ಹಳ್ಳಿಯ ಜನ. ಮದುವೆ ಆದ ಮೇಲೆ ಗಂಡನ ಜೊತೆ ಮೊದಲ ರಾತ್ರಿ ಈ ರೀತಿ ಇರಲು. ಆದರೆ ನೀವು ನನ್ನ ಶೀಲವನ್ನು ದೋಚಿದ್ದೀರಾ. ಇನ್ನು ಏನೇನನ್ನೋ ಮಾತನಾಡುತ್ತಿದ್ದಳು. ಅವಳ ತುಟಿಗಳಿಗೆ ನನ್ನ ತುಟಿಗಳಿಂದ ಬಂಧಿಸಿ ನಿರಂತರವಾಗಿ ಮುತ್ತನ್ನು ಕೊಡಲು ಆರಂಭಿಸಿದೆ. ನನ್ನ 2 ಕೈಗಳು ಅವಳ ಕೆನ್ನೆಗಳನ್ನು ಹಿಡಿದುಕೊಂಡಿತ್ತು. ವಾಸ್ತವ ಅರ್ಥವಾಗಿ ಅವಳು ನನ್ನನ್ನು ದೂರ ತಳ್ಳಿದಳು. ಅಲ್ಲಿಂದ ಹೊರಗೆ ಹೋಗುತ್ತಿದ್ದಳು. ನಾನು ಅವಳ ಕೈಗಳನ್ನು ಹಿಡಿದುಕೊಂಡು ಕೇಳಿದೆ, ನನ್ನನ್ನು ಮದುವೆ ಆಗುತ್ತೀಯಾ ಅಂತ. ಅದಕ್ಕೆ ಅವಳು, ಈ ರೀತಿ ಆಯಿತು ಅಂತ ಮದುವೆ ಆಗಬೇಕು ಅಂತೇನೂ ಇಲ್ಲ ಸರ್.
ಪ್ರೀತಿ ಇದ್ದರೆ ಮಾತ್ರ ಮದುವೆ ಸಾಧ್ಯ. ನೀವು ಎಲ್ಲಿ, ನಾವು ಎಲ್ಲಿ? ನಮಗೂ ಮತ್ತು ನಿಮಗೂ ಹೊಂದಾಣಿಕೆ ಆಗುವುದಿಲ್ಲ. ನಾನು ನನ್ನ ಹಳ್ಳಿಗೆ ಹೊರಟು ಹೋಗುತ್ತೇನೆ. ಮಕ್ಕಳಿಗೆ ಟ್ಯೂಷನ್ ಮಾಡುವೆ. ನಿಜವಾಗಲೂ ನನಗೆ ನಿನ್ನ ಮೇಲೆ ಫೀಲಿಂಗ್ಸ್ ಇದೆ. ನಿನ್ನನ್ನು ನೋಡಿದ ಮೊದಲ ದಿನದಿಂದ. ಚೆನ್ನಾಗಿ ರೆಡಿಯಾಗು, ಇಲ್ಲಿಂದ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಅಪ್ಪ ಅಮ್ಮನಿಗೆ ನಿನ್ನನ್ನು ಪರಿಚಯ ಮಾಡಿಸುತ್ತೇನೆ ನನ್ನ ಗರ್ಲ್ಫ್ರೆಂಡ್ ಆಗಿ. ಅವಳು ಆಶ್ಚರ್ಯದಿಂದ ನನ್ನನ್ನೇ ನೋಡುತ್ತಿದ್ದಳು. ನಿಮ್ಮ ಮನೆಯಲ್ಲಿ ಒಪ್ಪಿಕೊಳ್ಳುತ್ತಾರಾ ನನ್ನನ್ನು ಮದುವೆ ಆಗಲು? ನೀವು ಅಂತ ನಾನು ನಗುತ್ತಾ ಹೌದು ಅಂತ ತಲೆ ಅಲ್ಲಾಡಿಸಿದೆ. ಅವಳು ಕೂಡ ತುಂಬ ಚೆನ್ನಾಗಿ ರೆಡಿಯಾದಳು. ನಾನು ರೆಡಿಯಾಗಿ ಇಬ್ಬರು ನಮ್ಮ ಊರಿನ ಕಡೆ ನಡೆದೆವು. ಜರ್ನಿಯಲ್ಲಿ ಕೂಡ ಅವಳ ಕೈ ಭಯದಿಂದ ಬೆವರುತ್ತಿತ್ತು. ನಾನು ಸಮಾಧಾನ ಮಾಡಿದೆ. ಮನೆಯಲ್ಲಿ ಅಮ್ಮ ಒಪ್ಪಿಕೊಂಡಳು ಮದುವೆಗೆ. ಅವಳಿಗೆ ನಾನು ಬೀದಿಯಲ್ಲಿ ಹೋಗುವ ಹುಡುಗಿಯನ್ನು ಕರೆದುಕೊಂಡು ತೋರಿಸಿದರೂ ಕೂಡ ಒಪ್ಪಿಕೊಳ್ಳುತ್ತಿದ್ದಳು. ಆದರೆ ಅಪ್ಪ ಸ್ವಲ್ಪ ಹೊತ್ತು ನಾಟಕ ಮಾಡಿದರು. ಅವರ ನಾಟಕ ನನಗೆ ಅರ್ಥವಾಗುತ್ತದೆ. ಅವರು ಯಾವಾಗ ನ್ಯಾಚುರಲ್ ಆಗಿರುತ್ತಾರೆ, ಯಾವಾಗ ನಾಟಕ ಮಾಡುತ್ತಾರೆ ಅಂತ. ಆದರೆ ನಮ್ಮ ಮನೆಯಲ್ಲಿ ಅಮ್ಮನ ನಿರ್ಧಾರವೇ ಕೊನೆ. ಅಮ್ಮ ಹೇಳಿದ ಮೇಲೆ ಮುಗೀತು. ಮದುವೆಗೂ ಕೂಡ ಆಗಲೇ ಪುರೋಹಿತರನ್ನು ಕರೆದು ಡೇಟು ಕೂಡ ಫಿಕ್ಸ್ ಮಾಡಿದರು. ಎಂಗೇಜ್ಮೆಂಟ್ ಬೇಡ, ನಿನ್ನ ಎಂಗೇಜ್ಮೆಂಟ್ ಆದರೆ ನಿನ್ನ ಅತೃಪ್ತ ಗರ್ಲ್ಫ್ರೆಂಡ್ಸ್ ಮದುವೆಯನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ ಅಂತ ಅಮ್ಮ ಹೇಳಿದರು. ಅಮ್ಮ ಅವಳನ್ನು ರೂಮಿಗೆ ಕರೆದುಕೊಂಡು ಹೋದಳು. ಸ್ವಲ್ಪ ಒಡವೆ ಬಟ್ಟೆಯನ್ನು ಕೊಡಲು. ನಾನು ಅಪ್ಪನನ್ನು ಸೈಡಿಗೆ ಕರೆದುಕೊಂಡು ಬಂದು ಹೇಳಿದೆ, ನೀವು ಇಂದು ತುಂಬ ಚೆನ್ನಾಗಿ ನಾಟಕ ಮಾಡಿದ್ದೀರಾ, ಕಾರಣ ಅಂತ ಕೇಳಿದಾಗ, ಅಯ್ಯೋ ದಡ್ಡ, ಅವಳನ್ನು ಕೆಲಸಕ್ಕೆ ಸೇರಿಸಿದ್ದು ನಾನೇ ತಾನೆ? ಹೌದು ಅಂತ ಹೇಳಿದೆ. ಅವಳು ಬೇರೆ ಯಾರೂ ಅಲ್ಲ, ಹಳ್ಳಿಯಲ್ಲಿ ಇದ್ದಾಳಲ್ಲ, ನಿನ್ನ ಮನಸ್ಸು ಸೋಲುತ್ತದೆ ಅಂತ ಗೊತ್ತಿತ್ತು. ನಿನಗೆ ಮದುವೆ ಆಗುತ್ತದೆ, ನನಗೆ ನನ್ನ ತಂಗಿಯ ಮಗಳು ಸಿಗುತ್ತಾಳೆ, ಮಗಳಾಗಿ ಅಂದುಕೊಂಡು ನಿನ್ನ ಕಂಪನಿಗೆ ಸೇರಿಸಿದ್ದು. ಈ ವಿಷಯ ಅವಳಿಗೆ ತಿಳಿದಿಲ್ಲ. ನನ್ನ ತಂಗಿಗೆ ನನ್ನ ಕಂಪನಿಯಲ್ಲಿ ಅಂತ ಹೇಳಿಲ್ಲ. ಅವಳ ಅತ್ತಿಗೆ ತುಂಬ ಬಜಾರಿ, ಅಂದರೆ ನಿಮ್ಮ ಅಮ್ಮ ತುಂಬ ಕೆಟ್ಟದಾಗಿ ಅವರನ್ನು ನಡೆಸಿಕೊಂಡಿದ್ದರು. ಕೊನೆ ಪಕ್ಷ ನಿನ್ನಿಂದ ನಮ್ಮ ಸಂಬಂಧ ಒಂದಾಗುತ್ತಿದೆ ಅಂತ ನನ್ನನ್ನು ಗಟ್ಟಿಯಾಗಿ ತಬ್ಬಿಕೊಂಡರು. ನಾನು ಅಪ್ಪನಿಗೆ ಥ್ಯಾಂಕ್ಸ್ ಹೇಳಿದೆ. ಅಷ್ಟು ಒಳ್ಳೆಯ ಹುಡುಗಿಯನ್ನು ನನ್ನ ಬದುಕಿನಲ್ಲಿ ಕಳಿಸಿದ್ದಕ್ಕೆ ಥ್ಯಾಂಕ್ಸ್ ಅಪ್ಪ. ನೀನು ಕೇವಲ ಸ್ವಲ್ಪ ದಿನ ನೋಡಿದ್ದೀಯ. ಅವಳನ್ನು ಪ್ರತಿದಿನ ನೋಡಿದಾಗ ತಿಳಿಯುತ್ತದೆ ನಿನ್ನ ಅಪ್ಪ ಇನ್ನೂ ಎಷ್ಟು ಬೆಸ್ಟ್, ನನ್ನ ತಂಗಿಯ ಮಗಳು ಇನ್ನೂ ಎಷ್ಟು ಒಳ್ಳೆಯವಳು ಅಂತ. ಆಗ ಇಬ್ಬರು ಜೋರಾಗಿ ನಗಲು ಶುರು ಮಾಡಿದೆವು. ಮುಂದೆ ಸುಂದರವಾದ ಪಯಣ ಶುರುವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.